ನಾ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPI ಆಟೋಲೆಘಟ್ಟ ಇಂಡಿ ತಾಲೂಕು ಏನು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನಾಗ ಮೇಜ್ಬಾನ್ ಅಂತ ಒಂದು ಕೂಸಿನ ಮೇಲೆ ಏನು ಕಾಮಕಾಂಡಕ್ಕೆ ಭೋಸಡಿ ಮಗ ಒಬ್ಬ 45 ವರ್ಷನವ ರೇಪ್ ಮಾಡಿ ಒಂದು ಪತ್ರ ಸೆಟ್ನಲ್ಲಿ ಕರ್ಕೊಂಡು ರೇಪ್ ಮಾಡಿ ಕೊಲೆ ಮಾಡಿ ಚೀಲದಲ್ಲಿ ಕಟ್ಟಿಟ್ಟು ಅಂತ ಇದು ಘಟನೆ ಇದು ಭಾಳ ದುರ್ದೈವ ಘಟನೆ ಅದ. ಇದು ಬರೀ ಮಹಾರಾಷ್ಟ್ರ ಅಲ್ಲ, ಇಡೀ ದೇಶದಲ್ಲಿ ಇದು ದುರ್ದೈವ ಘಟನೆ. ಯಾಕಪ್ಪ ಅಂದ್ರೆ ದೇಶಾದ್ಯಂತ ಒಂದು ಇದು ಉಗ್ರವಾದ ಹೋರಾಟಗಳಾಗಬೇಕು. ಇದೇನು ಬರೀ ಅಷ್ಟೇ ಏನು ಮುಸ್ಲಿಂ ಮಗುವಿಗಾಗಿದೆ ಅಂತೇಳಿ ಇದು ನಾವು ಹಂಗೆ ಸುಮ್ಮ ಕುಂದ್ರೋದು ನಮ್ಮಲ್ಲಿ ಮನುಷ್ಯತ್ವನೇ ಅಲ್ಲ. ಇದಕ್ಕೆ ಇದೇನು ಸಣ್ಣ ಕೂಸಿಗೆ ಆಗೈತಿ, ಇದಕ್ಕೆ ಯಾರು ಮುಂದಾಗಬೇಕಪ್ಪ ಅಂದ್ರೆ ಆ ಕಾಮಕಾಂಡ ಭೋಸಡಿ ಮಗನಿಗೆ ಬಾಯಲ್ಲಿ ಬೂಟ್ ಕೊಡುವ ಕೆಲಸ, ಇದು ಮಹಿಳೆಯರು ಮುಂದೆ ಬಂದು ಅವನಿಗೆ ಬಾಯಾಗ ಬೂಟ್ ಕೊಡುವ ಕೆಲಸ ಮಾಡಬೇಕು. ಇನ್ನೊಂದು, ಯಾವುದೇ ಜಾತಿ ಇರಲಿ ಈ ದೇಶದೊಳಗೆ ಎಲ್ಲರಿಗೂ ಸಮಾನತೆ ಬದುಕೋದು ಹಕ್ಕೈತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಡೆಯಬೇಕಂತೇಳಿ ಈ ದೇಶದ ಆದೇಶ ಐತಿ. ಅದಕ್ಕೆ ಈಗ ಏನು ಮಹಾರಾಷ್ಟ್ರ BJP ಸರ್ಕಾರ ಐತಿ, ನಮ್ಮ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಫಡ್ನವೀಸ್ ಸಾಹೇಬ್ರು ನನ್ನೊಂದು ವಿನಂತಿ ಅದ, ಮತ್ತು ಉಪಮುಖ್ಯಮಂತ್ರಿ ಅಜಿತ್ ದಾದಾ ಪವಾರ್ ಅವರಿಗೂ ನನ್ನೊಂದು ವಿನಂತಿ ಅದ. ಈ ಮಹಾರಾಷ್ಟ್ರ ಕರ್ನಾಟಕ ಗಡಿಭಾಗದಲ್ಲಿರುವಂಥ ಇದೇನು ಜತ್ ತಾಲೂಕು ಕರ್ಜಿ ಅನ್ನುವಂಥ ಊರಲ್ಲಿ ಅವರು ಗಮನ ಸೆಳಿಬೇಕು. ಅಲ್ಲಿ ಅವನಿಗೆ ಫಾಸಿ ಶಿಕ್ಷೆ ಆಗಬೇಕು. ಫಾಸಿ ಶಿಕ್ಷೆ ಅಷ್ಟೇ ಅಲ್ಲ, ಆ ಮಗನಿಗೆ ಏನು ಅವನು ಲೈಫ್ನೇ ಜೈಲಿನೊಳಗೆ ಇರುವಂಥ ಕೆಲಸ ಆಗಬೇಕು. ಇಲ್ಲಿಗಪ್ಪ ಅಂದ್ರೆ ಅವನಿಗೆ ಗಲ್ಲಿಗೆ ಏರಿಸಿರಿ ಅಂಥೇಳಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPI ಆಟೋಲೆಘಟ್ಟ ಕರ್ನಾಟಕದ ವತಿಯಿಂದ ನಂದು ಒಂದು ಆಗ್ರಹ ಐತಿ ನಮ್ಮ ಎಲ್ಲ ಟೀಮಿನಿಂದ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಬರೀ ಇದು ಜಾತಿ 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 ಧರ್ಮದ ಯಾವುದೇ ಇಲ್ಲ ನೋಡ್ರಿ. ಇವತ್ತು ಯಾವುದೇ ಸಮಾಜದೊಳಗೆ ಏನಾಯ್ತಪ್ಪ ಅಂದ್ರೆ ಪೈಲ ನಮ್ಮ ಇಂಡಿ ಒಳಗಂತೂ ನಾನಂತೂ ನೋಡೋದು ನಮ್ಮ ಇಂಡಿ ಒಳಗೆ ಮುಸ್ಲಿಂ ಸಮಾಜ ಮುಂದೆ ಬಂದು ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದ ಬಳಿಕ ಅವರೇ ಮುಂದೆ ನಿಂದಿರ್ತಾರೆ. ಅವ್ರ ಜೊತೆಗೆ ನಾವೆಲ್ಲ ದಲಿತರು ನಾವು ಯಾವುದೇ ಸಮಾಜಕ್ಕೆ ಅನ್ಯಾಯ ಆಯ್ತಪ್ಪ ಅಂದ್ರೆ ನಾವೆಲ್ಲ ಬಂದು ನಿಂದಿರ್ತೇವೆ. ಎಲ್ಲರ ಪರವಾಗಿ ನಾವು ನಿಂದಿರೋದು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ನೀಲಿ ಶಾಲಾ. ಅದಕ್ಕೆ ಈ ಬಾಬಾ ಸಾಹೇಬನ ಸಿದ್ಧಾಂತ ಮೇಲೆ ನಾವು ನಡೆಯೋರು. ಮಹಿಳೆಯರಿಗೆ ಈಗ ಹೇಳ್ತಾರೆ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತೇಳಿ. ಈಗ ಏನಾಗಿದೆ ರೀ, ಬೇಟಿ ಪಡಾವ್ ರೇಪ್ ಕರ್ನೆ ದೇವ್ ಹಿಂಗಾಗಿಬಿಟ್ಟದ ನಮ್ಮ ಕೆಲಸೀಗ. ಅದಕ್ಕೆ ದಯವಿಟ್ಟು ಮಹಾರಾಷ್ಟ್ರ ಸರ್ಕಾರ ಒಂದು ವಿನಂತಿ ಅದ, ಆ ಮಗನಿಗೆ ಫಾಸಿ ಶಿಕ್ಷೆ ಆಗಲೇಬೇಕಂತೇಳಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದಿಂದ ನಂದು ಆಗ್ರಹ ಆಯ್ತು ರೀ. ಇವತ್ತು ಸ್ಟ್ರೈಕ್ ಮಾಡೋರು ಇದ್ದೇವ್ರು ನಾವು ರೀ. ಇವತ್ತು ಏನು ಅದು ABMP ಏನು ಮುಸ್ಲಿಂ ಸಂಘಟನೆ ಸ್ಟ್ರೈಕ್ ಮಾಡ್ಲತ್ತರು. ಅವ್ರು ಅಂದ್ರೆ ಇಲ್ರಿ ಸರ, ನೀವು ಕೂಡ ಜೊತೆಗೆ ಮಾಡೋಣ ಬರ್ರಿ ಅಂತ ಹೇಳಿದ್ರು. ಇವತ್ತು ಮಂಗಳವಾರ 11ನೇ ತಾರೀಕು ಇವತ್ತು ಬೆಳಗ್ಗೆ ನಮ್ಮ ಇಂಡಿ ವಿಧಾನಸಭಾದ ಮುಂದೆ ನಾವು ಇವತ್ತು ಸ್ಟ್ರೈಕ್ ಪ್ರತಿಭಟನೆ ಈಗಾಗಲೇ ಮಾಡಿದೆವು ಮತ್ತು ಮನವಿಯನ್ನು ಸಲ್ಲಿಸಿದೆವು. ಸರ್, ಈಗ ಅದು ರೇಪ್ ಆಗೋದು ಸ್ಥಳಕ್ಕೆ ತಾವೇನು ಭೇಟಿ ಕೊಟ್ಟು ಸರ್, ಈಗ ನಾವು ಈಗ ಅಲ್ಲಿಗೆ ಹೋಗ್ಬೇಕಂತ ಹೇಳಿ ನಾವು ತೆರಳಿದ್ದು ಅದೇ ಊರಿಗೆ ಹೋಗ್ಬೇಕಂತ ಭೇಟಿ ಕೊಡ್ಲಿಕ್ಕೆ ರೀ. ಆ ಊರು ಇಲ್ಲಿ ಒಂದು 20-30 ಕಿಲೋಮೀಟ್ರ್ ಐತಿ. ನಾವು ಅಲ್ಲಿ ಹೋಗ್ಲಿಕ್ಕೆ ಬಂದಿದ್ದೆವು. ನಾವು ಹೋಗೋ ಕೋಶಿಸ್ ಅಲ್ಲಿ ಮಾಡ್ಲಿಕ್ಕೆ ಸದ ನಾವು ಹೋಗಿ ಅಲ್ಲಿ ಯಾಕಂದ್ರೆ ಈ ಮಹಾರಾಷ್ಟ್ರದ ಕೆಲವರು ಎಲ್ಲರೂ ಬಂದು ಹೋಗ್ಯಾರಂತ. ಅಲ್ಲಿ ಸ್ಥಾನಿಕರನ್ನು ಫೋನ್ ಮಾಡ್ಯಾರ, ಸರ್ ಕರ್ನಾಟಕವ್ರು ಯಾರೂ ಬಂದಿಲ್ಲ ಅಂತೇಳಿ. ಅದಕ್ಕೆ ನಾನು ಟೈಮ್ ಸಿಕ್ತಪ್ಪ ನಾನು ಅಲ್ಲಿ ಹೋಗಿ ಶಾಂತವನ್ನು ಹೇಳಿ ಬರ್ತೀನಿ ಅವ್ರಿಗೆ. ನೋಡ್ರಿ, ಉಳಿದ ಜಾತಿಯವರು ಯಾವುದೇ ಜಾತಿ ಆಗಲಿ ನಮ್ಮ ದಲಿತರು ನಾವು ನಾವು ಯಾರ್ದು ನಾವು ಈ ಜಾತಿ ಆ ಜಾತಿ ಆ ಸಮಾಜ ಇಲ್ಲ. ಯಾರ ಮೇಲೆ ಅನ್ಯಾಯ ಆಗ್ಯದ ನಾವು ಮುಂದೆ ಬಂದಿದ್ದು ಧ್ವನಿ ಎತ್ತದವರು ನಮ್ಮ ದಲಿತರು. ನಮ್ಮ ಇಂಡಿ ತಾಲೂಕದಾಗ ಆ ಪ್ರತಿಭಟನೆ ಧ್ವನಿ ಎತ್ತ ಕೆಲಸ ಈ ರಿಪಬ್ಲಿಕನ್ ಪಾರ್ಟಿದ ನಮ್ಮೆಲ್ಲ ಸಂಘಟನೆ ಕಾರ್ಯಕರ್ತರು ನಾವು ಮಾಡ್ತೇವೆ. ನಾವು ಯಾವುದೇ ಸಮಾಜ ಏನೂ ಸಂಬಂಧ ಇಲ್ಲ. ಈ ದೇಶದಾಗ ಈ ನಮ್ಮ ಭಾರತ ದೇಶದಾಗ ನಮ್ಮ ಹೆಣ್ಣು ಮಕ್ಕಳು ಸುರಕ್ಷೆ ಇರಬೇಕಾಗ್ಯದ. ನಮ್ಗೆ ಯಾವ ಜಾತಿ ಬಾತಿ ನಮಗೇನು ಸಂಬಂಧ ಇಲ್ಲ. ನಮಗೆ ಹೆಣ್ಣು ಮಕ್ಕಳು ಸುರಕ್ಷೆ ಇದ್ರೆ ಈ ದೇಶ ಸುರಕ್ಷೆ ಇದ್ದಂಗೆ ಸರ್.